ಪ್ರಾರಂಭ ಮಾಡಲಿಲ್ಲ. ಆವಾಗ ಸುರೇಶ್ವರಾಚಾರ್ಯರು ಹೇಳ್ತಾರೆ, ಸಮಯ ಆಯ್ತಲ್ಲ ಪ್ರವಚನ ಪ್ರಾರಂಭ ಮಾಡಿ ಅಂತ. ಆವಾಗ ಅವರು ಹೇಳ್ತಾರಂತೆ, ತೋಟಕಾಚಾರ್ಯರು ಬಂದಿಲ್ಲಲ್ಲ ಅಂತ. ಅವಾಗ ಇವ್ರು ಹೇಳ್ತಾರೆ, ಅವರ ಬಗ್ಗೆ ಈ ಕಂಬ ಇದೆ ಅಂತ. ಆಗ ಶಂಕರಾಚಾರ್ಯರು ಒಂದು ಗಳಿಗೆ ಮೌನವಾಗಿ ಕೂತ್ಕೊಂಡು ಧ್ಯಾನಸ್ಥರಾಗ್ತಾರೆ. ಆ ವೇಳೆಗೆ ಇವರು ತೋಟಕಾಚಾರ್ಯರು ಅಲ್ಲಿ ತುಂಗಾ ನದಿ ತೀರದಲ್ಲಿ ಬಟ್ಟೆ ಒಗಿತಾ ಇದ್ರು. ಬಟ್ಟೆ ಒಗಿತಾ ಇರುವಾಗ ಅವರಿಗೆ ಏನೋ ಒಂದು ಪ್ರೇರಣೆ ಆಗ್ತದೆ. ಪ್ರೇರಣೆಯಾಗಿ ಅವರು ಬಟ್ಟೆ ಒಗೆಯೋದನ್ನ ಬಿಟ್ಟು ಅಲ್ಲೇ ಇರುವ ಒಂದು ಮಸಿ ಪಾತ್ರ ತೆಕ್ಕೋದ ಮಸಿ ಕೆಂಡ ಇರ್ತದೆಯಲ್ಲ, ಇತ್ತಿಲು, ಆ ಇತ್ತಿಲನ್ನು ಒಂದು ಎತ್ಕೊಂಡು ಆ ಬಟ್ಟೆ ಮೇಲೆ ಒಂದು ಕಾವ್ಯ ರಚನೆ ಮಾಡ್ತಾರೆ. ರಚನೆ ಮಾಡಿಕೊಂಡು ಅದನ್ನ ತಂದು ಶಂಕರಾಚಾರ್ಯರ ಒಪ್ಪಿಸ್ತಾರೆ. ಅವಾಗ ಅದನ್ನ ತಕೊಂಡು ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರಿಗೆ ಕೊಡ್ತಾರೆ. ತೋಟಕ ಏನೋ ಬರ್ಕೊಂಬಂದಿದ್ದಾನಲ್ಲೋ ನೋಡಿ ಅಂತ ಅವ್ರಿಗೆ ಕೈ ಕೊಡ್ತಾರೆ. ಆಗ ಅವರು ಅದನ್ನು ನೋಡ್ತಾರೆ, ಅದು ಇಲ್ಲಿಯವರೆಗೆ ಇಲ್ಲದೆ ಹೋದಂತ ಹೊಸ ವೃತ್ತದಲ್ಲಿ ಅದನ್ನ ಆಮೇಲೆ ತೋಟಕ ವೃತ್ತ ಅಂತಲೇ ಹೆಸರು ಬಂತ ಶ್ಲೋಕದ ಆ ಶೈಲಿಗೆ. ಆಗ ಸುರೇಶ್ವರಾಚಾರ್ಯರಿಗೆ ಅರಿವಾಗ್ತದೆ, ಅಂದ್ರೆ ತನಗೆ ಇದನ್ನ ತಿಳಿಸುವ ಬಗ್ಗಾಗಿಯೇ ಶಂಕರಾಚಾರ್ಯನಿಂದ ಗುರುವಿನಿಂದ ಆದಂತಹ ಇದು ಅಂತ. ಅಂದ್ರೆ ಅಂದಿನ ಇದು ಹೇಗಿರ್ತಿತ್ತು ನೋಡಿ, ಗುರು ಶಕ್ತಿ ಅಂದ್ರೆ